ಸರ್ ಮೂವಿ ಸರ್ ಮೂವಿವಾಗಿದೆ ಸರ್, ಸೂಪರ್ ಆಗಿದೆ ಸರ್ ಮೂವಿ. ಎಲ್ಲರೂ ಬಂದು ನೋಡಿ, ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಬ್ಯೂಟಿಫುಲ್ ಮೂವಿ ಬ್ರದರ್, ಬ್ಯೂಟಿಫುಲ್ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಇನ್ನೊಂದ್ಸಲ ನೋಡೋಕ್ಕಾಗಲ್ಲ ಅಂತ ಒಳ್ಳೆ ಫಿಲಮ್ ಮಾಡಿದೆ. ಅಲ್ಟಿಮೇಟ್ ಆಗಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಸೂಪರ್. ಸೂಪರ್ ಆಗಿದೆ ಸರ್, ಇನ್ನೊಂದು ಟೈಮ್ ನೋಡ್ಬೋದು, ಸೂಪರ್ ಆಗಿದೆ ಮೂವಿ. ಮೇಡಮ್ ಮೂವಿ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಫೈರ್ 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 ಎಂಟೈರ್ ಫೈರ್ ಚೆನ್ನಾಗಿದೆ ಬ್ರೋ. ಇದು ತುಂಬ ಚೆನ್ನಾಗಿದೆ, ಅದ್ಭುತವಾದ ಮೂವಿ, ನೈಸ್ ಸಿನಿಮಾಟೋಗ್ರಫಿ. ರಿಷಬ್ ಶೆಟ್ಟಿ ಸಖತ್ತು, ಕ್ಲೈಮ್ಯಾಕ್ಸ್ ಸಖತ್ತು, ಎಲ್ಲ ಮಸ್ತ್ ಮೂವಿ, ಎಲ್ಲ ಬಂದು ನೋಡಬೇಕು, ಸಖತ್ತಾಗಿದೆ. ಮಾತಾಡ್ರಿ ಎಲ್ಲ ಸೂಪರ್ ಸೂಪರ್ ಮೂವಿ, ಸೂಪರ್ ಮೂವಿ, ನೋಡ್ಬೋದು, ಸೂಪರ್ ಆಗಿದೆ. ಚೆನ್ನಾಗಿದೆ, ಆ್ಯಕ್ಟಿಂಗ್ ಸೂಪರ್, ಆ್ಯಕ್ಟಿಂಗ್ ರಿಷಬ್ ಶೆಟ್ಟಿ ಸಕ್ಕತ್ತಾಗಿದೆ. ರಿಷಬ್ ಶೆಟ್ಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಅವ್ರದ್ದು ಆ್ಯಕ್ಟಿಂಗ್ ಮಸ್ತಾಗೈತೆ, ಚೆನ್ನಾಗಿದೆ ಸರ್, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್, ಯು ಹ್ಯಾವ್ ಟು ವಾಚ್ ಇಟ್ ಇನ್ ದ ಥಿಯೇಟರ್. ಫುಲ್ ಎಡ್ಜಲ್ಲಿ ಇದ್ವಿ, ಸಖತ್ತಾಗಿತ್ತು. ಮೂವಿ ಮಾತ್ರ ಫಸ್ಟ್ ಕ್ಲಾಸ್, ಎಲ್ಲ ಕುತ್ಕೊಂಡು ನೋಡೋ ಥರನೇ ಐತೆ. ಅದೇ ಸೂಪರಾಗಿ ಮಾಡೋರೆ. ಲಾಸ್ಟ್ ಅರ್ಧ ಗಂಟೆ ಫಿಲಮ್ ಮಾತ್ರ ಭಯಂಕರ ಐತೆ. ಎಲ್ಲ ಹೋಗಿ ನೋಡಿ, ಯಾರು ಮಿಸ್ ಮಾಡಬೇಡಿ ಫಿಲಮ್ನ. ಹಂಗೆ ಕನಕಾವತಿ ನಂಬೇಡಿ. ಸೂಪರ್ ಮೂವಿ ಮೇಡಮ್, ರಿಷಬ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ತಾ ಇರ್ತೀವಿ ಕತೆಗಳು, ಅಜ್ಜಿ ಹೇಳ್ತಾ ಇರ್ತಾರಲ್ಲ ಕತೆಗಳು, ಆ ಥರ ಒಳ್ಳೆ ಟ್ವಿಸ್ಟ್ ಇದೆ, ಚೆನ್ನಾಗಿದೆ ನೋಡಿ. ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ ಸರ್. ಫಿಲಮ್ಮು ತುಂಬ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ. ಅಜನೀಶ್ BGM ಮಾತ್ರ ಬೇರೆ ಲೆವೆಲ್ಲಾಗೇ ಇದ್ದಾವೆ. ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಫಿಲಮು. 3 ವರ್ಷ ಕಷ್ಟಪಟ್ಟು ವೆಯ್ಟ್ ಮಾಡಿ ನೋಡಿರೋದಕ್ಕೂ ತುಂಬ ಸಾರ್ಥಕ ಅನಿಸುತ್ತೆ. ಪ್ರತಿಯೊಬ್ಬರು ಯಾವುದೋ ಇದು ಒನ್ ವರ್ಡಲ್ಲಿ ಹೇಳೋಂಥ ಫಿಲಮೇ ಅಲ್ಲ, ಒಂದು ಅಲ್ಟಿಮೇಟ್ ಆಗಿರೋಂಥ ಮೂವಿ ಇದು. ಪ್ರತಿಯೊಬ್ಬರು ನೋಡಬೇಕಾದ್ರೆ ಇಡೀ ಫ್ಯಾಮಿಲಿ ಮಕ್ಕಳನ್ನೂ ಕರ್ಕೊಂಡು ಬನ್ನಿ ಸರ್. ನಮ್ಮ ದೈವಕಲೆ, ನಮ್ಮ ಕೋಲ ಏನಿದೆ ಅದು ಪ್ರತಿಯೊಂದೂ ನೀಟಾಗಿ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅಜನೀಶ್ ಅವರು BGM ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇದ್ದಾವೆ ಸರ್. ಪ್ರತಿಯೊಂದು ಚೆನ್ನಾಗಿದೆ ಸರ್ ಫಿಲಮು. ಅದ್ಭುತವಾಗಿದೆ ಸಿನಿಮಾ, ಅಮೇಝಿಂಗ್ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಡಿವೈನ್ ಆಗಿದೆ. ಐ ಥಿಂಕ್ ಈ ಥರದ ಕನ್ನಡ ಚಲನಚಿತ್ರ ಚಿತ್ರರಂಗದಲ್ಲೇ ಬಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಒಂದು ಡಿವೈನ್ ಸಿನಿಮಾ ಇದು. ಇವತ್ತು ನಾನು ಡಿವೈನ್ ಗೆಟಪ್ಪಲ್ಲೇ ಬಂದಿದ್ದೀನಿ, ಯಾಕಂತಂದರೆ ನಿನ್ನೆ ಸಿನಿಮಾ ನೋಡಾದ್ಮೇಲೆ ಇವತ್ತು ಪ್ರೇಕ್ಷಕರ ಜೊತೆ ನೋಡಬೇಕು ಅಂತ ಬಂದಿರೋದು. ಆ್ಯಂಡ್ ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಸಿನಿಮಾ ಬಂದಿಲ್ಲ. ಎಷ್ಟೊಂದು ಜನರ ಹತ್ರ ಕೇಳಿದ್ರು ಅವ್ರ ಕೈಯಲ್ಲಿ ರೋಮಾಂಚನ ಆಗ್ತಿದೆ, ಗೂಸ್ ಬಂಪ್ಸ್ ಬರ್ತಿದೆ ಅಂತ ಹೇಳ್ತಾಯಿದ್ರು. ಸೊ ಐ ಥಿಂಕ್ ಅದೇ ಮೂಮೆಂಟ್ ಪ್ರತಿಯೊಬ್ಬರು ಶೇರ್ ಮಾಡ್ತಾರೆ. ಆ್ಯಂಡ್ ಇವತ್ತು ಚಿತ್ರರಂಗದಲ್ಲಿ ಹಿಂದೆ ಒಬ್ಬರು ಬಾಸು ಮುಂದೆ ಒಬ್ಬರು ಬಾಸು ಹಾಗೆ ಹೇಗೆ ಹೇಳ್ತಾ ಇರ್ತಾರೆ. ಬಟ್ ಇನ್ಮೇಲೆ ಏನಿದ್ರು ಒಂದು ಡಿವಿನಿಟಿ ಇದೆಯಲ್ಲ, ಅದು ಎಲ್ಲ ಬಾಸಿಸಮನ್ನು ಮೀರಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಈ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ನಾನು ಸ್ಪೆಷಲಿ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ರಿಷಬ್ ಶೆಟ್ಟಿ ಅವ್ರಿಗೆ ಒಂದು ಸ್ಪೆಷಲಾಗಿ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಸಹ ನೆನ್ನೆ ಹಚ್ಚಿದ್ದೀನಿ. ಅದರ ಫಲತೆ ಇವತ್ತಿಂದ ಏನು ಅಂತ ಶುರುವಾಗುತ್ತೆ. ಇನ್ನು ಪ್ರೊಡ್ಯೂಸರ್ ವಿಜಯ್ ಕಿರ್ಗುಂದೂರ್ ಅವ್ರಿಗೂ ಕೊಡಬೇಕು. ಅವ್ರಿಗೆ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಈ ಥರದ ಇನ್ನಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರಲಿ. ಎಲ್ಲರೂ ಹೇಳ್ತಾರೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈಗಿನ್ನೂ ಟಿಕೆಟ್ ಸಿಕ್ಕಿಲ್ಲ ಅಂತ ಜನ ಕಾಯ್ತಾ ಇದ್ದಾರೆ. ಇದು ನಿಜವಾದ ಸಿನಿಮಾ ಅಂದರೆ, ಇದು ನಿಜವಾದ ಸಿನಿಮಾದ ಗೆಲುವು ಅಂತಂದರೆ ಸಿನಿಮಾನ ಉಳಿಸಿ ಬೆಳೆಸಿ. ನಮಸ್ಕಾರ. ಇದು ನಿಜವಾದ ದಂತಕತೆ. ಇನ್ನೊಂದು ದಂತಕತೆಗೆ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ ಅಣ್ಣ. ಥ್ಯಾಂಕ್ ಯು.